ಅಗ್ನಿಸಾಕ್ಷಿ ಸೀತಾರಾಮ ಖ್ಯಾತಿಯ ನಟಿ ಈಗ ವೈಷ್ಣವಿ ಗೌಡ ಮದುವೆಯನ್ನ ಆಗ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಿದೆ. ಸೀತಾರಾಮ ಧಾರಾವಾಹಿಯ ಸೀತಾ ಯಾರನ್ನ ಮದುವೆ ಆಗ್ತಾರೆ ಅನ್ನುವಂತಹ ಕುತೂಹಲ ಎಲ್ಲರಲ್ಲಿಯೂ ಕೂಡ ಇತ್ತು. ಈ ಕುತೂಹಲವನ್ನ ಕೊನೆಗೂ ಕೂಡ ತಣಿಸಿರುವಂತಹ ಕೆಲಸವನ್ನ ವೆರಿ ಶಾಕಿಂಗ್ ಆಗಿ ಆ್ಯಂಡ್ ವೆರಿ ಸರ್ಪ್ರೈಸಿಂಗ್ ಅನ್ನೋ ರೀತಿಯಲ್ಲಿ ವೈಷ್ಣವಿ ಗೌಡ ಕೂಡ ಮಾಡಿ ತೋರಿಸಿದ್ದಾರೆ. ಅದರಲ್ಲಿಯೂ ಕೂಡ ವೈಷ್ಣವಿ ಅವರು ಈ ಎಂಗೇಜ್ಮೆಂಟ್ನ ಮೂಲಕ ಒಂದು ಸ್ಪಷ್ಟವಾದಂತಹ ಉತ್ತರವನ್ನು ಕೆಲವರಿಗೆ ಕೊಟ್ಟಿದ್ದಾರೆ. ಅದು ಆಕೆ ಎದುರಿಸಿದಂತಹ ವೈಯಕ್ತಿಕ ಬಾಳಿನಲ್ಲಿ ಎದುರಿಸಿದಂತಹ ಕೆಲವೊಂದು ಸವಾಲಿನ ಘಟನೆಗಳಿಗೂ ಸಂದರ್ಭಗಳಿಗೂ ಕೂಡ ಉತ್ತರವಾಗಿ, ಹಾಗೇನೆ ಅವತ್ತು ಈಕೆಗೆ ಮೋಸ ಮಾಡಿದ ಒಬ್ಬ ಆ ಮೋಸ ಮಾಡಿದಂತಹ ಯುವಕನ ಒಂದು ತಿರುಗೇಟು, ಆತನಿಗೆ ಒಂದು ತಿರುಗೇಟನ್ನು ಕೊಡಬೇಕು ಅನ್ನುವಂಥ ಒಂದು ಉದ್ದೇಶ ಇತ್ತು. ಅದು ಕೂಡ ಈ ಮೂಲಕ ಈಡೇರಿದೆ ಅಂತಾನೆ ಹೇಳಬಹುದು. ಅಷ್ಟೇ ಮಾತ್ರವಲ್ಲದೆ ವೈಷ್ಣವಿಗೂ ಕೂಡ ಒಕ್ಕಲಿಗ ಸಂಪ್ರದಾಯಕ್ಕೆ ಸೇರಿದವರು, ಮನೆತನಕ್ಕೆ ಸೇರಿದವರು. ಈ ಒಕ್ಕಲಿಗ ಮನೆತನವನ್ನು ಬಿಟ್ಟು ಉತ್ತರ ಭಾರತದ ಮನೆತನಕ್ಕೆ, ಮಿಶ್ರ ಮನೆತನಕ್ಕೆ ಇಲ್ಲಿ ಯಾಕೆ ಈ ಮದುವೆ ಆಗುವಂಥ ತೀರ್ಮಾನಕ್ಕೆ ಬಂದರು, ಅಥವಾ ಆ ಕುಟುಂಬಕ್ಕೆ ಯಾಕೆ ನನ್ನ ತಮ್ಮ ಮಗಳನ್ನ ಕೊಡುವಂತಹ ನಿರ್ಧಾರಕ್ಕೆ ವೈಷ್ಣವಿ ತಂದೆ ತಾಯಿ ಬಂದರು. ಇವರ ಈ ಎಂಗೇಜ್ಮೆಂಟ್ ಪ್ರಪೋಸಲ್ ಹೇಗೆ ನಡೀತು ಅಂದರೆ, ಮಾತುಕತೆ ಪ್ರಪೋಸಲ್ ಹೇಗೆ ನಡೀತು, ಏನಾಯಿತು ಎಲ್ಲವನ್ನ ಬಿಚ್ಚಿಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ವೈಷ್ಣವಿ ಕನ್ನಡ ಪ್ರಖ್ಯಾತ ನಟಿ, ಧಾರಾವಾಹಿ ಲೋಕದಲ್ಲಿ ಮಿಂಚಿದ ಒಂದು ಈಗ ತನ್ನದೇ ಆದಂಥ ಫ್ಯಾನ್ ಫಾಲೋಯಿಂಗನ್ನು ಹೊಂದಿರುವಂತಹ ನಟಿಯೂ ಕೂಡ ಹೌದು. ಆ ಗುಳಿಕೆನ್ನೆ, ಆ ಮುದ್ದಾದ ನಗು, ಜೊತೆಗೆ ಆಕೆಯ ಪ್ರಬುದ್ಧವಾದಂತಹ ಅಭಿನಯ ಇವೆಲ್ಲವೂ ಕೂಡ ಆಕೆಯ ಪ್ಲಸ್ ಪಾಯಿಂಟ್. ಇದರ ಜೊತೆಗೆ ತುಂಬ ಪ್ರೀತಿಸುವಂತಹ ತಂದೆ ತಾಯಿ, ಹಾಗೆಯೇ ಪ್ರೀತಿಸುವಂತಹ ಸಹೋದರ, ಇವುಗಳನ್ನು ಪಡೆದಿರುವಂತಹ ಈಕೆಯೇ ಒಂದು ಅದೃಷ್ಟಶಾಲಿ ಅಂತಾನೆ ಹೇಳಬಹುದು. ಈಕೆಯ ಬಾಳಿನಲ್ಲಿಯೂ ಕೂಡ ಸಾಕಷ್ಟು ಕಹಿ ಘಟನೆಗಳು ಕೂಡ ನಡೆದಿವೆ. ಈಗ ಎಲ್ಲದರಿಂದನೂ ಕೂಡ ಅಂದರೆ ಈ ವಿವಾದಗಳು ಇರ್ಬೋದು, ರೂಮರ್ಸ್ಗಳು ಇರ್ಬೋದು, ಇವೆಲ್ಲದರಿಂದ ಕೂಡ ಇವರು ದೂರ ಇರಬೇಕು ಅಂತ ಹೇಳಿಬಿಟ್ಟು ಸದಾ ಪ್ರಯತ್ನವನ್ನು ಪಡುವಂಥ ಹೆಣ್ಣು ಮಗಳೇ, ಅದರಲ್ಲಿ ಏನೂ ಡೌಟ್ ಇಲ್ಲ. ಆದರೆ ಒಂದಷ್ಟು ವಿವಾದಗಳು ಈಕೆಯನ್ನು ಸುತ್ತಕೊಂಡು ಬಂತು. ಯಾವಾಗ 2022ರ ವೇಳೆಗೆ ಎಲ್ಲ ವಿವಾದಗಳು ಕೂಡ ಸುತ್ತಕೊಂಡು ಬಂದಿತ್ತು. ಅದಾಗಿ ಅದರಿಂದ ಹೊರಗಡೆ ಬರಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಿದ್ದಂತಹ ಸಂದರ್ಭದಲ್ಲಿಯೇ ಈಕೆಗೆ ಸಿಕ್ಕಿದಂತಹ ಹುಡುಗನೇ, ಈತನ ಹೆಸರು ಕಂಪ್ಲೀಟ್ ಆದಂಥ ಹೆಸರು ಅಂಕುಲ್ ಮಿಶ್ರಾ ಅಂತ ಹೇಳಿ, ಈತನನ್ನ ಅಕಾಯ್ ಅಂತ ಹೇಳಿ ಕರೀತಾರೆ. ಕಾರಣ ಏನು ಅಂತ ಹೇಳಿದರೆ, ಈತ ಇನ್ಸ್ಟಾಗ್ರಾಮ್ನಲ್ಲಿ ಇಟ್ಕೊಂಡಿರುವಂಥ ಹೆಸರು ಶಾರ್ಟ್ಕಟ್ ಯೂಸರ್ ನೇಮ್ ಅಕಾಯ್ ಅಂತ ಹೇಳಿಬಿಟ್ಟು. ಬಟ್ ಈತನ ಪೂರ್ಣವಾದಂಥ ಹೆಸರು ಅಂಕುಲ್ ಮಿಶ್ರಾ ಅಂತ ಹೇಳಿ. ಮಿಶ್ರಾ ಅಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಈ ಥರ ಕನ್ನಡದವನಲ್ಲ, ಕರ್ನಾಟಕದವನಲ್ಲ ಅಂತ ಹೇಳಿ. ನೋ ಡೌಟ್ ಈತ ಉತ್ತರ ಭಾರತದವನು, ಈತನಿಗೆ ಕನ್ನಡನೂ ಕೂಡ ಬರೋದಿಲ್ಲ. ಈತ ಕೆಲಸ ಮಾಡ್ತಿರೋದು ಏರ್ಫೋರ್ಸ್ನಲ್ಲಿ. ಈತನ ಪರಿಚಯವಾಗಿದ್ದು ಮತ್ತು ಈತನ ಜೊತೆಗೆ ಎಂಗೇಜ್ಮೆಂಟ್ ಆಗಿರುವಂಥದ್ದು ಇವೆಲ್ಲದೂ ಕೂಡ, ಮತ್ತು ಇನ್ನು ಮುಂದೆ ಮದುವೆ ಆಗುವಂಥದ್ದು ಎಲ್ಲವೂ ಕೂಡ ಒಂದು ಸಿನಿಮಾ ಸ್ಟೋರಿಯನ್ನು ಮೀರಿದಂಥ ಕತೆ. ಈಗ ಅನ್ನೋದ್ರಲ್ಲಿ ಡೌಟೇನೇ ಇಲ್ಲ. ಇವತ್ತಿಗೆ ವೈಷ್ಣವಿ ಗೌಡ ಅವರು ಹಸೆಮಣೆ ಇರೋದಕ್ಕೆ ಸಜ್ಜಾಗಿರುವಂಥದ್ದು ಮತ್ತು ಅಂಕುಲ್ ಮಿಶ್ರಾ ಅನ್ನುವಂತಹ ಯುವಕನ ಜೊತೆಗೆ ಎಂಗೇಜ್ಮೆಂಟನ್ನು ಮಾಡಿಕೊಳ್ಳೋದ್ರ ಮೂಲಕ ಎಲ್ಲರಿಗೂ ಸರ್ಪ್ರೈಸ್ನ ಕೊಟ್ಟಿರೋದು ಒಂದು ಭಾಗವಾದರೆ, ಅವತ್ತು ಇದೇ ವೈಷ್ಣವಿ ಗೌಡ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಆಗಿದ್ದು ಕೂಡ ಮತ್ತೊಂದು ಭಾಗ. ಆ ದ್ವೇಷವನ್ನು ತೀರಿಸಿಕೊಳ್ಳುವಂತಹ ಕೆಲಸವನ್ನು ಈಗ ವೈಷ್ಣವಿ ಗೌಡ ಮಾಡಿದ್ದಾರೆ. ಹೌದು, ನಟ ವಿದ್ಯಾಭರಣ ಅವರೊಂದಿಗೆ ವೈಷ್ಣವಿ ಗೌಡ ಮದುವೆ ಮಾತುಕತೆ ನಡೆದಿತ್ತು. 2016ರಲ್ಲಿ ಚಾಕ್ಲೇಟ್ ಬಾಯ್ ಸಿನಿಮಾ ಶೂಟಿಂಗ್ ಮಾಡುವಾಗ ವೈಷ್ಣವಿ ವಿದ್ಯಾಭರಣ ಪರಿಚಯವಾಗಿತ್ತು. ಇಬ್ಬರು ಎಂಗೇಜ್ಮೆಂಟನ್ನು ಕೂಡ ಮಾಡಿಕೊಂಡಿದ್ರು ಅನ್ನುವಂತಹ ಸುದ್ದಿ ಹರಿದಾಡಿತ್ತು. ವೈರಲ್ ಆದಂಥ ವಿಡಿಯೋದಲ್ಲಿ ಇಬ್ಬರು ಪರಸ್ಪರ ಹಾರವನ್ನು ಬದಲಾಯಿಸಿಕೊಂಡು ಸಂಭ್ರಮದಲ್ಲಿ ಸಿಹಿಯನ್ನು ತಿನ್ನಿಸಿದ್ರು. ಹಾಗಾಗಿ ವೈಷ್ಣವಿ ನಿಶ್ಚಿತಾರ್ಥ ನಡೆದೇ ಹೋಯಿತು ಅಂತಾನೂ ಕೂಡ ಎಲ್ಲರೂ ಭಾವಿಸಿದ್ರು. ಆದರೆ ಈ ಬಳಿಕ ವೈಷ್ಣವಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದು, ಇದು ಎಂಗೇಜ್ಮೆಂಟ್ ಅಲ್ಲ, ಹಣ್ಣುಕಾಯಿ ಇಡುವಂಥ ಶಾಸ್ತ್ರ ಮಾತ್ರ ಅಂತಾನೂ ಕೂಡ ಹೇಳಿದರು. ಇದಾದ ಕೆಲವೇ ದಿನಗಳಲ್ಲಿ ಈ ಸಂಬಂಧ ಮುರಿದು ಬಿದ್ದಿತ್ತು. ಅದಕ್ಕೆ ಕಾರಣ ಅಂತ ದೊಡ್ಡ ಫ್ಲರ್ಟ್ ಅನ್ನುವಂತಹ ಕಾರಣಕ್ಕೋಸ್ಕರ ಈ ವಿದ್ಯಾಭರಣ ಇದಾನಲ್ಲ, ಈತನ ಬಗ್ಗೆ ಒಂದಷ್ಟು ಆಡಿಯೋಗಳು ಕೂಡ ವೈರಲ್ ಆಗಿದ್ವು. ವೈಷ್ಣವಿ ಗೌಡ ಅವರ ಮದುವೆ ಶಾಸ್ತ್ರದ ಫೋಟೋಗಳು ವೈರಲ್ ಆದ ಬಳಿಕ ಇವರಿಬ್ಬರು ಮಾತನಾಡಿದಂಥ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು.
ಆ ಆಡಿಯೋದಲ್ಲಿ ಯುವ ನಟ ವಿದ್ಯಾಭರಣ ಅವರ ಬಗ್ಗೆ ಗಂಭೀರವಾದಂಥ ಆರೋಪಗಳನ್ನು ಮಾಡಿದರು. ಇದು ಕೂಡ ಎಲ್ಲೆಡೆ ಹರಿದಾಡಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಬಳಿಕ ವಿದ್ಯಾಭರಣ ಜೊತೆಗೆ ಬ್ರೇಕಪ್ ಮಾಡಿಕೊಂಡ ಮದುವೆಯನ್ನು ಕ್ಯಾನ್ಸಲ್ ಮಾಡಿಕೊಂಡಿದ್ರು ವೈಷ್ಣವಿ ಗೌಡ. ಈ ಬಳಿಕ ವೈಷ್ಣವಿ ಗೌಡ ತುಂಬಾ ನೊಂದಿದ್ರು. ಕೆಲವು ದಿನಗಳ ಕಾಲ ಡಿಪ್ರೆಷನ್ಗೂ ಕೂಡ ಹೋಗಿದ್ರು. ಎಷ್ಟೇ ಮನವಿಯನ್ನು ಮಾಡಿಕೊಂಡ್ರೂ ಕೂಡ ಈ ಸುದ್ದಿ ತಣ್ಣಗಾಗಲೇ ಇಲ್ಲ. ನಂತರ ಆಟೋಮೆಟಿಕ್ ಆಗಿ ತಣ್ಣಗಾಯಿತು. ಈ ನಡುವೆ ಸೀತಾರಾಮ ಧಾರಾವಾಹಿ ಅವಕಾಶವೂ ಕೂಡ ಈಕೆಗೆ ಬಂತು. ಹಾಗಾಗಿ ತಟ್ಟಂತ ನಟನೆಯ ನಡುವೆ ಇದನ್ನು ಮರೆತು ಬಿಡ್ತಾರೆ. ಇದಂತ ಕೆಲವೇ ದಿನಗಳಲ್ಲಿ ಪರಿಚಯ ಆಗೋದೆ ಈ ಅಂಕುರ್ ಮಿಶ್ರಾ. ತಟ್ಟಂತ ನಟನೆಯ ನಡುವೆ ಇದನ್ನು ಮರೆತು ಬಿಡ್ತಾರೆ. ಇದ್ದಂಥ ಕೆಲವೇ ದಿನಗಳಲ್ಲಿ ಪರಿಚಯ ಆಗೋದೇ ಈ ಅಂಕುರ್ ಮಿಶ್ರಾ. ಈ ಅಂಕುಲ್ ಮಿಶ್ರಾ ಏರ್ಫೋರ್ಸ್ನಲ್ಲಿ ಕೆಲಸ ಮಾಡುವಂಥ ಉತ್ತರ ಭಾರತದ ಮೂಲದವನು, ಉತ್ತರ ಪ್ರದೇಶ ಮೂಲದವನು ಅನ್ನೋದು ಕೂಡ ಸಿಕ್ಕಿದೆ. ಗೊತ್ತಾಗಿರುವಂತಹ ಮಾಹಿತಿ, ಈತನಿಗೆ ಕನ್ನಡ ಬರೋದಿಲ್ಲ. ಉತ್ತರ ಪ್ರದೇಶದ ಮೂಲದವನು ಅನ್ನೋದು ಕೂಡ ಸಿಕ್ಕಿದೆ. ಗೊತ್ತಾಗಿರುವಂತಹ ಮಾಹಿತಿ, ಈತನಿಗೆ ಕನ್ನಡ ಬರೋದಿಲ್ಲ. ಈತನ ಫ್ಯಾಮಿಲಿ ಎಲ್ಲರೂ ಕೂಡ ಅಲ್ಲೇ ಸೆಟಲ್ ಆಗಿದ್ದಾರೆ. ಎಲ್ಲಿ? ಉತ್ತರ ಭಾರತದಲ್ಲಿ ಸೆಟಲ್ ಆಗಿದ್ದಾರೆ. ಈತ ಮಾತ್ರ ಇಲ್ಲಿದ್ದ ಅನ್ನೋದು ಗೊತ್ತಾಗಿದೆ. ಒಂದು ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಫ್ರೆಂಡ್ಸ್ ಮೂಲಕ ಈತನ ಪರಿಚಯ ಆಗುತ್ತೆ. ಯಾರಿಗೆ? ವೈಷ್ಣವಿ ಗೌಡಗೆ. ಒಂದು ಗೆಟ್ ಟುಗೆದರ್ ಫಂಕ್ಷನ್ ನಡೆಯುತ್ತೆ. ಈ ಗೆಟ್ ಟುಗೆದರ್ ಫಂಕ್ಷನಲ್ಲಿ ಇವರಿಬ್ಬರ ಮೀಟ್ ಆಗುತ್ತೆ ಅನ್ನುವಂತಹ ಮಾಹಿತಿ ಇದೆ. ಯಾರದ್ದು? ವೈಷ್ಣವಿ ಗೌಡ ಮತ್ತು ಅಂಕುರ್ ಮಿಶ್ರಾರದ್ದು ಮೊದಲ ಭೇಟಿಯಾಗಿರುವಂಥದ್ದು. ಇಲ್ಲಿ ಇವರಿಬ್ಬರ ನಡುವೆ ಮಾತುಕತೆ ಅಂದರೆ ಒಂದು ಫ್ರೆಂಡ್ಶಿಪ್ ನಿರ್ಮಾಣ ಆಗುತ್ತೆ. ನಂತರ ಈ ಫ್ರೆಂಡ್ಶಿಪ್ ಸ್ನೇಹವಾಗುತ್ತೆ. ಸ್ನೇಹ ಪ್ರೀತಿಯಾಗ್ತದೆ. ಪ್ರೀತಿ ಈಗ ಎಂಗೇಜ್ಮೆಂಟ್ವರೆಗೂ ಕೂಡ ಬಂದು ನಿಂತಿದೆ. ವೈಷ್ಣವಿ ಗೌಡ ಮದುವೆ ಬಗ್ಗೆ ನೂರಾರು ಕನಸುಗಳನ್ನು ಕಟ್ಟಿಕೊಂಡಿದ್ರು. ಮದುವೆ ಆದರೆ ಹಿಂಗೆ ಆಗಬೇಕು ಅನ್ನುವಂಥ ಆಸೆಯನ್ನು ಕೂಡ ಇಟ್ಕೊಂಡಿದ್ರು. ಆ ಆಸೆಯಂತೆ ವೈಷ್ಣವಿ ನಿಶ್ಚಿತಾರ್ಥವನ್ನು ಕೂಡ ಮಾಡಿಕೊಂಡಿದ್ದಾರೆ. ಇಷ್ಟಕ್ಕೂ ವೈಷ್ಣವಿ ಕೈ ಹಿಡಿಯೋದಕ್ಕಾಗಿ ರೆಡಿಯಾಗಿರುವಂಥ ಈ ಅಂಕುರ್ ಮಿಶ್ರಾ ಏರ್ಫೋರ್ಸ್ನಲ್ಲಿ ಉತ್ತಮವಾದಂಥ ಹುದ್ದೆಯಲ್ಲಿದ್ದಾರೆ. ಜೊತೆಗೆ ಒಂದಷ್ಟು ಬಿಸ್ನೆಸ್ನಲ್ಲಿಯೂ ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡಿಕೊಂಡಿದ್ದಾರೆ. ತನ್ನ ಭಾವಿ ಪತಿಯ ಬಗ್ಗೆ ವೈಷ್ಣವಿ ಪರಿಚಯವನ್ನು ಕೂಡ ಮಾಡಿಸಿಕೊಂಡಿದ್ದಾರೆ. ಯಾವಾಗ ಮದುವೆ? ಹುಡುಗ ಯಾರು ಅಂತ ಹೇಳಿ ಎಲ್ಲಿ ಹೋದರೂ ಕೇಳ್ತಾ ಇದ್ರಿ, ಅದಕ್ಕೆ ಉತ್ತರವನ್ನು ಈ ಮೂಲಕ ಕೊಡ್ತಾ ಇದ್ದೇನೆ ಅಂತಾನೂ ಕೂಡ ಗುಟ್ಟನ್ನು ರಟ್ಟು ಮಾಡಿದ್ದಾರೆ. ಈ ಜೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ವೈಷ್ಣವಿ ಗೌಡ ಮೊದಲೇ ಚಂದದ ಚಂದುಳ್ಳಿ ಚೆಲುವೆ. ಹಾಗಿರುವಂಥ ಹುಡುಗಿ, ಆಕೆಯ ಪತಿ ಕೂಡ ಅವರಷ್ಟೇ ಕ್ಯೂಟ್ ಆಗಿದ್ದು, ಕ್ಯೂಟ್ನೆಸ್ನಲ್ಲಿಯೇ ಅಂಕುರ್ ಮಿಶ್ರಾ ವೈಷ್ಣವಿಗೆ ಕನ್ನಡದಲ್ಲಿ ಪ್ರಪೋಸನ್ನು ಕೂಡ ಮಾಡಿ ಒಂದು ವಿಶೇಷ ಸಂದರ್ಭಕ್ಕೆ ಸಾಕ್ಷಿಯಾಗಿದ್ದಾರೆ. ಆಶ್ಚರ್ಯ ಏನಪ್ಪ ಅಂದರೆ, ವೈಷ್ಣವಿಗಾಗಿ ರಾತ್ರಿ 3 ಗಂಟೆಗೂ ಕೂಡ ಹೆಚ್ಚು ಸಮಯ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಕಲಿತು ಕನ್ನಡದಲ್ಲಿ ಒಂದು ಪ್ರಪೋಸನ್ನು ಮಾಡಿದ್ದಾರೆ ಅನ್ನೋದನ್ನು ತಿಳಿಸಿದ್ದಾರೆ. ವೈಷ್ಣವಿ ಗೌಡ ಕಳೆದ ಫೆಬ್ರವರಿಯಲ್ಲಿಯೇ ಮದುವೆಯ ಸುಳಿವನ್ನು ಕೊಟ್ಟಿದ್ರು. ಕಳೆದ ಫೆಬ್ರವರಿ ನಡೆದಂಥ ಏರ್ ಶೋನಲ್ಲಿ ಇವರಿಬ್ಬರು ಕೂಡ ಒಟ್ಟಿಗೆ ಕೂತು ಈ ಏರ್ ಶೋ ಅನ್ನು ನೋಡಿದ್ರು. ಸೊ ದ್ಯಾಟ್ ಒಂದಂತೂ ಕಂಪ್ಲೀಟ್ ಆಗಿ ಗೊತ್ತಾಗಿತ್ತು. ಈ ಮೂಲಕ ಪರೋಕ್ಷವಾಗಿ ಭಾವಿ ಪತಿಗೆ ಧನ್ಯವಾದವನ್ನು ಆವತ್ತೇ ತಿಳಿಸಿದ್ರು. ಇನ್ನು ಕುಟುಂಬಸ್ಥರು, ಆಪ್ತರು ಎಲ್ಲರೂ ಕೂಡ ಸಮ್ಮುಖದಲ್ಲಿ ವೈಷ್ಣವಿ ಗೌಡ ಈಗ ಅಂಕುರ್ ಮಿಶ್ರಾ ಅವರ ಜೊತೆಗೆ ಅದ್ದೂರಿಯಾಗಿ ಎಂಗೇಜ್ಮೆಂಟನ್ನು ಮಾಡಿಕೊಂಡಿದ್ದಾರೆ. ಶಾಸ್ತ್ರೋಕ್ತವಾಗಿ ಉಂಗುರವನ್ನು ಬದಲಾಯಿಸಿಕೊಂಡಿದ್ದಾರೆ. ಈ ಸಂಭ್ರಮದ ಕ್ಷಣಕ್ಕೆ ತಾರಿಯರು ಮೆರಗನ್ನು ಹೆಚ್ಚಿಸಿದರೆ ವೈಷ್ಣವಿ ಬೆಸ್ಟ್ ಫ್ರೆಂಡ್ ಅಮೂಲ್ಯ ಕೂಡ ಈ ಎಂಗೇಜ್ಮೆಂಟ್ಗೆ ಸಾಕ್ಷಿಯಾಗಿದ್ದಾರೆ. ಇದರ ಜೊತೆಗೆ ಇಲ್ಲಿ ಒಂದಂತೂ ಕ್ಲಿಯರ್ ಆಗಿದೆ, ಒಂದು ಅನುಮಾನ ಅಥವಾ ಒಂದು ಖುಷಿ. ಏನು ಅಂತ ಹೇಳಿದರೆ, ವೈಷ್ಣವಿ ಮದುವೆಯಾದ ಬಳಿಕ ಏನು ಮಾಡ್ತಾರೆ ಅಂತ ಹೇಳಿ, ವೈಷ್ಣವಿ ಮೂಲತಃ ಉತ್ತರ ಪ್ರದೇಶದ ದೇಶದವರು, ಉತ್ತರ ಭಾರತದವರನ್ನ ಮದುವೆಯಾದ ಬಳಿಕ ವೈಷ್ಣವಿ ಕೂಡ ಕರ್ನಾಟಕವನ್ನು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬರುತ್ತಾ ಅನ್ನುವಂತಹ ಒಂದು ಆತಂಕ ವೈಷ್ಣವಿ ಅಭಿಮಾನಿಗಳಲ್ಲಿ ಈಗ ವ್ಯಕ್ತವಾಗಿದೆ. ಕಾರಣ ಏನು ಅಂತ ಹೇಳಿದರೆ, ಉತ್ತರ ಭಾರತದ ಸೊಸೆ ಆಗ್ತಿರುವಂಥ ಈಕೆ ಇನ್ನು ಉತ್ತರ ಭಾರತಕ್ಕೆ ಹೋಗ್ತಾರೆ, ಇಲ್ಲಿರೋದಿಲ್ಲ ಅನ್ನುವಂಥದ್ದನ್ನು ಒಂದು ಸ್ಪಷ್ಟವಾಗಿ ಎಲ್ಲೋ ಒಂದು ಕಡೆ ಅನುಮಾನ ಮೂಡುವಂತೆ ಮಾಡಿದೆ. ಮತ್ತೆ ಅದಕ್ಕೆ ಸ್ಪಷ್ಟನೆಯನ್ನು ಕೂಡ ವೈಷ್ಣವಿ ಕೊಟ್ಟಿಲ್ಲ. ಇನ್ನು ಎರಡನೆಯದು ಏನು ಅಂತ ಹೇಳಿದರೆ, ವೈಷ್ಣವಿ ಗೌಡ ಮೂಲತಃ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥ ವೈಷ್ಣವಿ ಗೌಡ ಯಾಕೆ ಒಕ್ಕಲಿಗರನ್ನು ಬಿಟ್ಟು ಬೇರೆ ಸಮುದಾಯದವರನ್ನು ಮದುವೆ ಆಗ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗೆ ಇದೀಗ ನಿಮ್ಮ ಮನಸ್ಸಿನಲ್ಲಿಯೂ ಕೂಡ ಮೂಡಿರಬಹುದು. ಅದಕ್ಕೆ ಒಂದು ಕಾರಣನೂ ಕೂಡ ಇದೆ. ಅದೇ ಪ್ರೀತಿ. ಹೌದು,
ಮಿಶ್ರಾ ಅಂತ ಹೇಳಿದರೆ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಂತಹ ಒಂದು ವರ್ಗವೇ, ಅದರಲ್ಲಿ ಏನು ವಿಶೇಷತೆ ಏನಿಲ್ಲ. ಮತ್ತು ಹಿಂದೂ ಬ್ರಾಹ್ಮಣ್, ಹಿಂದೂ ಮಿಶ್ರಾ ಅಂತ ಹೇಳಿದರೆ, ಆದರೆ ಆ ಹಿಂದೂಗಳಲ್ಲಿ ಸಾಕಷ್ಟು ವಿಧಗಳು ಬರ್ತಾವಲ್ಲ, ಅದೇ ರೀತಿ ಈ ಬ್ರಾಹ್ಮಿಣ್ಸ್ಗಳಲ್ಲಿ ಈಗ ಈ ಮಿಶ್ರಾ ಅನ್ನುವಂತಹ ಒಂದು ವರ್ಗವು ಕೂಡ ಹೆಚ್ಚಾಗಿ ಕಂಡುಬರುವುದು ಉತ್ತರ ಭಾರತದಲ್ಲಿ, ಉತ್ತರ ಭಾರತದ ಪ್ರದೇಶಗಳಲ್ಲಿ. ಹೀಗಾಗಿ ಇಲ್ಲಿ ಅಂಕುರ್ ಮಿಶ್ರಾ ಮೂಲತಃ ಬ್ರಾಹ್ಮಣ ಆಗಿದ್ದರೂ ಕೂಡ ಬೆಂಗಳೂರಿನಲ್ಲಿ ಮತ್ತು ಏರ್ಫೋರ್ಸ್ನಲ್ಲಿ ಇರೋದ್ರಿಂದ ನಮ್ಮ ಈ ಕರ್ನಾಟಕ ಮತ್ತು ದಕ್ಷಿಣ ಭಾರತದ ಒಂದು ಕಲ್ಚರ್ಸ್ ಏನಿದೆ ಇದರ ಬಗ್ಗೆ ತುಂಬಾನೇ ಹತ್ತಿರವಾಗಿದ್ದಾರೆ. ಮತ್ತೊಂದು ಮಾಹಿತಿ ಇದೆ. ಜೊತೆಗೆ ಇವರು ಸದ್ಯಕ್ಕೆ ವಾಸ ಇರೋದು ಎಲ್ಲಿ ಅಂದರೆ ಬೆಂಗಳೂರಿನಲ್ಲೇ. ಬೆಂಗಳೂರು ಏರ್ಫೋರ್ಸ್ನಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ವೈಷ್ಣವಿ ಗೌಡ ಸದ್ಯಕ್ಕಂತೂ ಈ ಉತ್ತರ ಭಾರತಕ್ಕೆ ಹೋಗುವಂಥ ಯಾವುದೇ ಚಾನ್ಸ್ ಕೂಡ ಇರೋದಿಲ್ಲ. ಹೋದರೂ ಹೋಗಿ ಬರೋದು ಅಷ್ಟು ಬಿಟ್ಟರೆ ಏನೂ ಕೂಡ ಆ ರೀತಿಯಂಥ ಚಾನ್ಸ್ ಇರೋದಿಲ್ಲ. ನಂತರ ಇವರು ಇಲ್ಲೇ ಬೆಂಗಳೂರಿನಲ್ಲಿಯೇ ಇರೋದ್ರಿಂದ ಅದರ ಬಗ್ಗೆ ಏನೂ ಕೂಡ ಟೆನ್ಷನ್ ಇಲ್ಲ ಅನ್ನೋದನ್ನು ಈಗ ಒಂದಿಷ್ಟು ಅಭಿಮಾನಿಗಳಿಗೆ ವೈಷ್ಣವಿ ಕೂಡ ಪರೋಕ್ಷವಾಗಿ ಹೇಳಿದ್ದಾರೆ. ಇದರ ಜೊತೆಗೆ ಕೋಟಿ ಒಡೆಯ ಯಾರು ಈ ಅಂಕುರ್ ಮಿಶ್ರಾ, ಇವರ ಮನೆಯ ಕಡೆಯೂ ಕೂಡ ಒಳ್ಳೆಯ ಆಸ್ತಿ ಪಾಸ್ತಿ ಇದೆ. ಇಲ್ಲೂ ಕೂಡ ಏರ್ಫೋರ್ಸ್ನಲ್ಲಿ ಕೆಲಸ ಮಾಡುವಂಥ ಅಂಕುರ್ ಮಿಶ್ರಾ ಕೋಟಿ ಕುಳ, ಇಲ್ಲೂ ಕೂಡ ಒಳ್ಳೆಯ ಆಸ್ತಿ ಪಾಸ್ತಿಯನ್ನು ಮಾಡಿದ್ದಾರೆ. ಹಾಗಾಗಿ ವೈಷ್ಣವಿ ಗೌಡಗೆ ಫಿನಾನ್ಷಿಯಲ್ ಆಗಿ ಏನೂ ಕೂಡ ಸಮಸ್ಯೆ ಬರೋದಕ್ಕೆ ಚಾನ್ಸೇ ಇಲ್ಲ. ಇವನು ವೈಷ್ಣವಿ ಗೌಡ ಅವರ ತಂದೆ ತಾಯಿ ಕೂಡ ಆಗಿದ್ದು ವೆಲ್ ಸೆಟಲ್ಡ್, ಅವರೇನು ತುಂಬ ಬಡವರೇನಲ್ಲ, ವೆಲ್ ಸೆಟಲ್ಡ್ ಆಗಿ ಫ್ಯಾಮಿಲಿಯನ್ನು ಬಿಲಾಂಗ್ಸ್ ಮಾಡಿದ್ದಾರೆ. ಅದರ ಬಗ್ಗೆನೂ ಕೂಡ ಏನು ಚಿಂತೆ ಇಲ್ಲ. ಬಟ್ ಏನು ಅಂತ ಅಂದರೆ ಎಲ್ಲೋ ಒಂದು ಆತಂಕ ಇತ್ತು ನೋಡಿ, ಇಲ್ಲ ಕರ್ನಾಟಕ ಬಿಟ್ಟು ಹೋಗ್ತಾರೆ, ಉತ್ತರ ಭಾರತಕ್ಕೆ ಹೋಗ್ತಾರೆ, ಈ ರೀತಿ ಏನೂ ಇಲ್ಲ. ಸದ್ಯಕ್ಕೆ ಆರಾಮಾಗಿದ್ದಾರೆ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗಿದೆ. ಇಲ್ಲೇ ಇರ್ತಾರೆ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿದೆ. ಆದರೆ ಒಂದು ವಿದ್ಯಾಭರಣ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ಮತ್ತು ಆತನಿಗೆ ಸರಿಯಾಗಿ ಪಾಠವನ್ನು ಕಲಿಸಬೇಕು ಅನ್ನೋದಕ್ಕೋಸ್ಕರ ಒಳ್ಳೆಯ ಕುಳವನ್ನೇ ನೋಡಿ ಈಗ ಪ್ರೀತಿಸಿ ಮದುವೆಯನ್ನೇ ಆಗ್ತಾ ಇದ್ದಾರೆ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎರಡು ಮನೆಯಲ್ಲೂ ಕೂಡ ಒಪ್ಪಿಗೆಯನ್ನು ಪಡೆದು ಈಗ ಎಂಗೇಜ್ಮೆಂಟ್ ಕೂಡ ಆಗ್ತಾ ಇದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮದುವೆ ದಿನಾಂಕವೂ ಕೂಡ ಘೋಷಣೆಯಾಗಲಿದೆ ಅನ್ನೋದು ಕೂಡ ಈಗ ಗೊತ್ತಾಗಿರುವಂತಹ ವಿಚಾರ. ನಿಮಗೆ ಏನನ್ಸುತ್ತೆ ಸ್ನೇಹಿತರೆ? ಈ ಮದುವೆ ಸ್ಟೋರಿ ಬಗ್ಗೆ, ಈ ಮಾತುಕತೆ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.